ಈಗ ಮಷೀನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಗೋಡೆ ಒಳಗಡೆ ಏನು ಆಡ್ಬೇಕಿತ್ತಲ್ಲ ಅವನಂತ ಪ್ಲೇಯರ್ ಯಾರಿಲ್ಲ. ವೈಭವ್ ಸೂರ್ಯವಂಶಿ 263 ಸ್ಟ್ರೈಕ್ ರೇಟು. ಇದು ಇಂಡಿಯಾ ಟೈಮಾ? ಇಂಡಿಯಾ ಟೀಮ್ ನಾನು ಅಜವಾದೆ ಬ್ರೋ. ಇದು ಆಲ್ ರೈಟ್ ಗೈಸ್, ಒಬ್ಬ ಕೋಚ್ ಚೇಂಜ್ ಆದ ಕೂಡಲೇ ಈ ಥರ ಪರ್ಫಾರ್ಮೆನ್ಸಾ? ಖತರ್ನಾಕ. ಇದು ಇಂಡಿಯಾ ಟೈಮಾ? ಇಂಡಿಯಾ ಟೀಮ್ ನಾನು ಅಜವಾದೆ ಬ್ರೋ. ಇದು ಇಂಡಿಯಾ ಟೀಮ್ ಅಲ್ಲ. ಖತಮ್ ಬ್ರೋ. 4-5 ದಿವಸದಿಂದ ನಿಮಗೆ ಪಕ್ಕ ಹೊಡಿತಾ ಇದ್ದರು ಒಂದು ಟೀಮು, ಆಮೇಲೆ ಡೈರೆಕ್ಟ್ ನೀವು ಕಂಬ್ಯಾಕ್ ಹಿಂಗೆ ಮಾಡ್ತಿದ್ರಂದರೆ ಖತರ್ನಾಕ್ ಬ್ರೋ. ಒಬ್ಬ ಕೋಚ್ ಚೇಂಜ್ ಕೂಡಲೇ ಈ ಥರನಾ? ಖತರ್ನಾಕ್ ಬಾಯ್. ಹಂಗಾದ್ರೆ ಅವನು ತೆಗೆದು ಎಲ್ಲಾದರೂ ಒಗೆದು ಬಿಡಿ, ಇವನ ಕಂಟಿನ್ಯೂ ಮಾಡಿ. ಬಾಬೆ ಆದವರು 125 ರನ್ ತೆಗೆದ್ರು, ಅದು 7 ವಿಕೆಟು 20 ಓವರಿಗೆ. ಇಂಥ ನಮ್ಮ ಇಂಡಿಯಾ ಟೀಮ್ ನಿಮಗೆ ಗೊತ್ತಿದೆ, ಅಲ್ಲಿ ಓಡ್ಯಾ ಒಳಗೆ ನೋಡಬೇಕು, ಇವ್ರ ಕಡೆ 20 ಓವರ್ ಒಳಗಡೆ 100 ಆಗ್ತಿರ್ಲಿಲ್ಲ. ನಾನು ಅನ್ಕೊಂಡು ಇವ್ರನ್ಗೂ ಖತರ್ನಾಕ್ ಇಲ್ಲಿ ಕೂಡ ದಬಾಕ್ತಾರೆ ಅಂಥದ್ರೊಳಗೆ. ಯಾಕಂದರೆ ಅಲ್ಲಿ ನಮ್ಮ ರೋಹಿತ್ ಶರ್ಮಾ ಇದ್ರು, ವಿರಾಟ್ ಕೊಹ್ಲಿ ಇದ್ರು, ಹಂಗಾಯ್ತಂದ್ರೆ ಇಲ್ಲ ಅನ್ಕೋ ಖತಮ್ ಅನ್ಕೊಂಡಿದ್ದೆ. ಆದರೆ ಈ ಥರ ಪರ್ಫಾರ್ಮೆನ್ಸ್ ನಾನು ನಂಬ್ತಾ ಇರಲಿಲ್ಲ. ಅದಕ್ಕಿಂತ ಮೊದಲು ಬಾಲಿಂಗ್ ನೋಡೋಣ. ನಮ್ಮ ಬಾಲಿಂಗ್ನಲ್ಲಿ 20 ಓವರು ಎಲ್ಲರಿಗೂ 4 ಓವರು ಸಮಾಧಾನ. ಖತರ್ನಾಕ್ ಬ್ರೋ. ಎಲ್ಲರಿಗೂ ಬತ್ತು ಬಾಲಿಂಗು. ಯಾರ್ಯಾರು ಚೆನ್ನಾಗಿ ಹೋಗಿದ್ದಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಂಡಿಯಾದವರು 5 ಬಾಲರ್ನ ಯೂಸ್ ಮಾಡಿದ್ದಾರೆ. ಒಬ್ಬ ಮಯಾಂಕ್ ಯಾದವ್ 4 ಓವರು 18 ರನ್ನು 18. ವಿರಾಟ್ ಕೊಹ್ಲಿ ಫಾರ್ ರೀಸನ್ 2 ವಿಕೆಟು 4.5 ಎಕನಾಮಿ, ಓನ್ಲಿ 4.5. ನೆಕ್ಸ್ಟ್ ಶರ್ಮಾ, ಅಶೋಕ್ ಶರ್ಮಾ ಖತರ್ನಾಕ್ ಬ್ರೋ. 29 ರನ್ ಕೊಟ್ಟಾನೆ, 7.25. ನೀವು ಏನು ತಿಳ್ಕೊಂಡಿದ್ದೀರಾ? ಒಬ್ಬ 4 ಎಕನಾಮಿಲಿ ಹೋಗಿದ್ದಾನೆ, ವಿಕೆಟ್ ತಗೋತಾನೆ. ಒಬ್ಬ 8 ಎಕನಾಮಿಲಿ ಹೋಗಿದ್ದಾನೆ, ವಿಕೆಟ್ ತಗೋಲಿಲ್ಲ. ಬರಬರ ಆಯ್ತಲ್ಲ. ವಿಕೆಟ್ ಒಂದು ಸ್ವಲ್ಪ ಬೇಕಾಗಿತ್ತು, ಆದರೆ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಪ್ರಿನ್ಸ್ ಯಾದವ್ 4 ಓವರ್ ಹೋಗಿದ್ದಾರೆ, 19 ರನ್ ಕೊಡ್ತಾರೆ, 2 ವಿಕೆಟ್ 2 ವಿಕೆಟ್ಸ್ 4.75 ಎಕನಾಮಿ. ಖತರ್ನಾಕ್ ಬಾಯ್. ಖತರ್ನಾಕ್ ಅಂದರೆ ಖತರ್ನಾಕ್ ಬಾಲಿಂಗ್ ಲೈನ್ ಅಪ್ ಹಿಂಗಿರಬೇಕು. ಇಲ್ಲಾರೆ ನಿಮ್ಮದು 10 ಓವರ್ಗೆ ನೀವು 100 ರನ್ ಕೊಟ್ರೆ ಅಂದರೆ ಹೊಯ್ಕತ್ಕೊಂಡು ಬೇಕಾಗುತ್ತೆ ಬ್ರೋ. ODI ಒಳಗಡೆ ನೀವು T20 ಬಾಲಿಂಗ್ ಹಾಕಿದ್ರೆ ನಾವು ಖತಮ್, ಏನು ಉಪಯೋಗಿಲ್ಲ. ನೀವು ಆಡ್ರನ್ನು ಅಷ್ಟೇ ಆಡಲಿಲ್ಲ, ಎಷ್ಟು ಖತಮ್. ನೆಕ್ಸ್ಟ್ ಬಂದು ಶಿವಮ್ ದುಬೆ ಅಣ್ಣ 4 ಓವರ್ ಹೋಗಿದ್ದಾನೆ, 32 ರನ್ ಕೊಡ್ತಾನೆ, 1 ವಿಕೆಟ್ ತಗೋತಾನೆ, ಆದರೆ ಎಕನಾಮಿ 8. ಖತಮ್. ಬಾಲಿಂಗ್ ಇವ್ರದ್ದೆಲ್ಲ ಎಕನಾಮಿ ಹಿಂಗಿದೆ. ಪಾಪ 1-2 ಎಕನಾಮಿಲಿ 4 ಎಕನಾಮಿಲಿ ಹೋಗಿದ್ದಿಲ್ಲ, 10,000 ಕಂಟ್ರೋಲ್ ಆಯಿತು. ಇಲ್ಲಾದರೆ ಇದು 180 170 ತನಕ ಸ್ಕೋರ್ ಹೋಗ್ತಿತ್ತು. ಆಮೇಲೆ ರವಿ ಬಿಷ್ಣೋಯಿ ಅಣ್ಣ 1 ಮ್ಯಾಚ್ ಒಳಗಡೆ ಹಾಕ್ಯನ್ ಫ್ರೀ ಹಿಟ್ ಕೊಟ್ಟ ಸಾಕಾಯ್ತು ಅಣ್ಣ. ಈ ಸಲ ಯಾಕೋ ಒಂದು ಸ್ವಲ್ಪ ತಿಂಡಿಲೇ ಬಂದಿದ್ದ. 24 ರನ್ ಕೊಟ್ಟ, 1 ವಿಕೆಟ್ ತಗೊಂಡ, 6 ಎಕನಾಮಿ. ಖತರ್ನಾಕ್ ಬಾಯ್. ಕಮ್ ಬ್ಯಾಕ್ ಮ್ಯಾನ್ ರವಿ ಬಿಷ್ಣೋಯ್. ಖತರ್ನಾಕ್. ಈಗ ಬರೋಣ ಇಂಡಿಯನ್ ಬ್ಯಾಟಿಂಗ್ನಲ್ಲಿ. ಬ್ಯಾಟಿಂಗ್ ಅಭಿಷೇಕ್ ಶರ್ಮಾ ಬ್ರೋ. ಅಭಿಷೇಕ್ ಶರ್ಮಾ ಸ್ಟಾರ್ಟಿಂಗ್ ಬಾಲಿಂಗ್ ಪ್ರಾಕ್ಟೀಸ್ ಬಿಡೋ ಬಾಯ್. ನೀ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡು. 1 ರನ್ ಬಾಲಿಂಗ್ ಅಲ್ಲ ಬ್ರೋ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡು. ಬ್ಯಾಟಿಂಗ್ ನಿನ್ನ ಕಡೆ ರನ್ ಬರುವಲ್ಲು. ODI ಒಳಗಡೆ T20 ಒಳಗಡೆ ಇಲ್ಲಿ ನೋಡಿದರೆ ಇಂಥ ಜಿಂಬಾಬ್ವೆ ಮುಂದೆ ರನ್ ಹೊಡಿಲಿಲ್ಲ ಅಂದರೆ ಇನ್ಯಾ ಎತ್ತರ ಮುಂದೆ ಹೊಡಿತೀಯ? ವೈಭವ್ ಸೂರ್ಯವಂಶಿ ಖತರ್ನಾಕ್ ಬ್ರೋ. ನಾನು ನಿಮಗೆ ಏನು ಹೇಳಿದೆ, ವೈಭವ್ ಸೂರ್ಯವಂಶಿಗೆ ನಾನು ಸ್ವಲ್ಪ ಅವಕಾಶ ಕೊಡಬೇಕು. ಅವನಂಥ ಪ್ಲೇಯರ್ ಯಾರಿಲ್ಲ. ವೈಭವ್ ಸೂರ್ಯವಂಶಿ 263 ಸ್ಟ್ರೈಕ್ ರೇಟು, 19 ಬಾಲ್ಗೆ 50 ಕಂಪ್ಲೀಟ್. ಇಲ್ಲ ಅಂದರೆ ಇವರು 18-19 ಓವರ್ಗೆ ಒಯ್ತಿದ್ರು ಇಂಡಿಯಾದವರು. 125 ರನ್ ತಗೋಕ್ಕೆ 18-19 ಓವರ್ ರನ್ ತಗೋತಿದ್ರು ಇವರು. ಇಲ್ಲಿ ನೋಡ್ಬೇಕು ಹಂಗೆ ಆಡಿದಾರಲ್ಲ ಇಶಾನ್ ಕಿಶನ್ 24 ಬಾಲ್ಗೆ 35 ರನ್ನು, 145 ಸ್ಟ್ರೈಕ್ ರೇಟು ಅನ್ನೋ ಒಂದು ಸ್ವಲ್ಪ ಯಾಕೋ ಚೆನ್ನಾಗಿ ಆಡಿದ.
ಆಮೇಲೆ ನಿಮಗೆ ಗೊತ್ತಿದೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ 24 ಬಾಲ್ಗೆ 28 ರನ್ನು, 114 ಸ್ಟ್ರೈಕ್ ರೇಟು. ಖತರ್ನಾಕ್ ಬ್ರೋ. ಅಣ್ಣ ಯಾಕೋ ಓಡಿಯಾದಿಂದ ಹೊರಗೆ ಬಂದಿಲ್ಲ ಆಂಬಲ್ಲ. ಓಡಿಯಾದ ಯಾಕೋ ಈಗ ಮಷೀನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಓಡಿಯಾ ಒಳಗಡೆ ಏನು ಆಡ್ಬೇಕಿತ್ತಲ್ಲ ಅದನ್ನ T20 ಒಳಗಡೆ ಆಡ್ತಾ ಇದ್ದಾನೆ. ಏನು ಖತರ್ನಾಕ್ ಬಾಯ್. ವೈಭವ್ ಸೂರ್ಯವಂಶಿ ಏನಾದರೂ ಇರಲಿಲ್ಲ ಅಂದರೆ ಇಂಡಿಯನ್ ಟೀಮ್ ನೋಡಬೇಕು ಸೇಮ್ ಟು ಸೇಮ್ ಜಿಂಬಾಬ್ವೆ ಟೀಮ್ ಹೆಂಗಿದೆಲ್ಲ ಹಾಗೆ ಕಾಪಿ ಮಾಡಿ ಇಟ್ಟಂಗಾಯಿತು. ಫೈನಲ್ ನಮ್ಮ ಇಂಡಿಯಾದವರು ಗೆದ್ದಿದ್ರು. ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋ. ಬಾಯ್.